ಇನ್ನು ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಮಾತಾಡಿದಾಗಲೆಲ್ಲ ಕೂಡ ಒಂದಲ್ಲ ಒಂದು ರೀತಿಯ ಸದ್ದಾಗತ್ತೆ ಅಥವಾ ಒಂದಲ್ಲ ಒಂದು ರೀತಿಯ ಚರ್ಚೆಗಳೇ ಹುಟ್ಟಾಗ್ತವೆ. ಈಗ ಮತ್ತೆ ಅನಂತಕುಮಾರ್ ಹೆಗಡೆ ಅವರು ಮಾತನಾಡಿದರೆ ಅದರಲ್ಲೂ ಕೂಡ ಮುಖ್ಯವಾಗಿ ನೇರವಾಗಿ CM ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಹಿಂದೆ ಚಿನ್ನದ ಪಳ್ಳಿ ಬಗ್ಗೆ ಮಾತನಾಡಿದರು, CM ವಿರುದ್ಧ ಏಕವಚನ ಉಪಯೋಗಿಸಿದ್ರು. ಈಗ ಮತ್ತೆ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ. ಹಾಗಾದ್ರೆ ಅವ್ರು ಯಾಕಿದೆ ಥರ ಮತ್ತೆ ಮತ್ತೆ ಮಾತಾಡ್ತಿದ್ದಾರೆ? ಇದ್ರ ಹಿಂದಿರುವಂಥ ಏನಾದರೂ ತಂತ್ರಗಾರಿಕೆ ಇದೆಯಾ ಅಥವಾ ಕಾಂಗ್ರೆಸ್ ನಾಯಕರು ಯಾವ ರೀತಿ ಇದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ನೋಡ್ಕೊಂಬೋಣ. ನಮ್ಮ ವಿರೋಧಿ ಸಿದ್ದರಾಮಯ್ಯ. ಯಾಕಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ, ಅದಕ್ಕೆ ನಮ್ಮ ವಿರೋಧ. ಅಹಿಂದೂ ಮಾನಸಿಕ ಭಟ್ಕಳದ ಚಿನ್ನದ ಪಳ್ಳಿನೂ ಇದೆ, ನಮಗೇನು ಮುಲಾಜಿಲ್ಲ ಅಂತ ಬೇಕಾದ್ರೂ ಅನ್ಕೊಂಡ್ರಿ. ಇಲ್ಲಿ ನಮ್ಮ ಸಿದ್ದರಾಮಯ್ಯ ಖಾನ್ ಈ ಗ್ಯಾರಂಟಿ ಕೊಟ್ಬಿಟ್ಟಿಗೆ ಸರ್ಕಾರಿ ನೌಕರಿಗೆ ಕೊಡ್ಲಿಕ್ಕೆ ಪಗಾರ ಇಲ್ಲ. ಆಮೇಲೆ ರೋಗ ಅವರಿಗೆ ನಮ್ಮ ದುಡ್ಡು ತಗೊಂಡೋಗಲು ಮಸೀದಿಗೆ ಹಾಕೊಟ್ರಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ತಲೆ ಕೆಟ್ಟಿದೆ, ವಿನಾಶಕಾಲೇನ ವಿಪರೀತ ಬುದ್ಧಿ. ಅನಂತ್ ಕುಮಾರ್ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಫೇಮಸ್. ಸಂಸದ ಅನಂತ್ ಕುಮಾರ್ ಅಂದ್ರೆ ವಿವಾದ ಅಂದ್ರೆ ಅನಂತ್ ಕುಮಾರ್. ಅಷ್ಟೊಂದು ಮಟ್ಟಿಗೆ ತಮ್ಮ ವಿವಾದಗಳಿಂದಲೇ ಹೆಸರು ಮಾಡಿದ್ರು. ಮಾತಿನ ಬರದಲ್ಲಿ ಒಂದಲ್ಲ ಒಂದು ವಿವಾದ ಸೃಷ್ಟಿ ಮಾಡ್ತಿದ್ರು. ಆದ್ರೆ ಇದೀಗ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಅನಂತ್ ಕುಮಾರ್ ಹೆಗಡೆ ವಿವಾದದಿಂದಲೇ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಕಳೆದ 90ರ ದಶಕದಲ್ಲಿ ಮಾತನಾಡ್ತಿದ್ದ ಭಾಷೆಯನ್ನೇ ಮತ್ತೆ ಪ್ರಯೋಗ ಮಾಡ್ತಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಈ ಹೆಸರು ಎಲ್ಲರಿಗೂ ಚಿರಪರಿಚಿತ. ತಮ್ಮ ಹೇಳಿಕೆಗಳ ಮೂಲಕ ಒಂದಲ್ಲ ಒಂದು ವಿವಾದವನ್ನೇ ಸೃಷ್ಟಿ ಮಾಡುವಂತ ಅನಂತ್ ಕುಮಾರ್ ಹೆಗಡೆ ಕಳೆದ 4 ವರ್ಷ 9 ತಿಂಗಳಿನಿಂದ ಸಾರ್ವಜನಿಕವಾಗಿ ರಾಜಕೀಯ ಜೀವನದಲ್ಲಿ ಕಾಣಿಸ್ಕೊಳ್ತಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ದಿಢೀರಾಗಿ ಆಕ್ಟಿವ್ ಆಗಿರೋದು ನೋಡಿ ಬಿಜೆಪಿ ನಾಯಕರೇ ಒಂದು ರೀತಿಯಲ್ಲಿ ಶಾಕ್ ಆಗಿದ್ದಾರೆ. ವಿವಾದಗಳಿಂದಲೇ ಮತ್ತೆ ಸಂಸದ ಅನಂತ್ ಕುಮಾರ್ ಆಕ್ಟಿವ್. ಸಿದ್ದರಾಮುಲ್ಲಾ ಖಾನ್ ಎಂದು ಅನಂತ್ ಕುಮಾರ್ ವಾಗ್ದಾಳಿ. ಇಲ್ಲಿ ನಮ್ಮ ಸಿದ್ದರಾಮಯ್ಯ ಖಾನ್ ಎಸ್, ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಸಂಸದ ಅನಂತ್ ಕುಮಾರ್ ಹೆಗಡೆ ತಮ್ಮದೇ ಆದ ಮಾತಿನ ಶೈಲಿಯ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. CM ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಸಂಸದ ಅನಂತ್ ಕುಮಾರ್ ಹೆಗಡೆ ಏಕಾಏಕಿ ಫುಲ್ ಆಕ್ಟಿವ್ ಆಗಿರೋದು ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೂ ಕಾರಣವಾಗಿದೆ. ಇದರ ಹಿಂದೆ ರಾಜಕೀಯ ತಂತ್ರಗಾರಿಕೆ ಇದೆ ಅನ್ನೋದು ಬಿಜೆಪಿಯಲ್ಲಿ ಲೆಕ್ಕಾಚಾರ ಕೇಳಿ ಬರ್ತಿದೆ. ಗ್ಯಾರಂಟಿ ಟೀಕಿಸುವ ಭರದಲ್ಲಿ CM ಸಿದ್ದರಾಮಯ್ಯರನ್ನ ಸಿದ್ದರಾಮುಲ್ಲಾ ಖಾನ್ ಎನ್ನುವ ಮೂಲಕ ಮತ್ತೊಮ್ಮೆ ಅನಂತ್ ಕುಮಾರ್ ಹೆಗಡೆ ವಿವಾದ ಸೃಷ್ಟಿ ಮಾಡಿದ್ದಾರೆ. ಗ್ಯಾರಂಟಿಯಿಂದ ಸರ್ಕಾರಿ ನೌಕರರಿಗೆ ಹಣ ಕೊಡೋಕೆ ದುಡ್ಡಿಲ್ಲ ಅಂತ ಟೀಕಿಸಿದ್ದಾರೆ. ಇದಕ್ಕೆ CM ಸಿದ್ದರಾಮಯ್ಯ ಕಾಮಾಲೆ ರೋಗದವರಿಗೆ ಹಳದಿಯೇ ಕಾಣುತ್ತೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಸಿದ್ದರಾಮಯ್ಯ ಖಾನ್ ಈ ಗ್ಯಾರಂಟಿ ಕೊಟ್ಬಿಟ್ಟಿಗೆ ಇವತ್ತು ನಮ್ಮ ಸರ್ಕಾರಿ ನೌಕರಿಗೆ ಕೊಡ್ಲಿಕ್ಕೆ ಪಗಾರ ಇಲ್ಲ. ನಿಮ್ಗೆ ಯಾರಾದ್ರೂ ನಿಮ್ ಸಂಬಂಧಿಕರು ನಿಮ್ಗೆ ಇವರು ಇದ್ರೆ ಕೇಳ್ರಿ, ನೌಕರಿಗೆ ಕೊಡ್ಲಿಕ್ಕೆ ಇವತ್ತು ಪಗಾರ ಇಲ್ಲ, ಅಭಿವೃದ್ಧಿ ಕೊಡ್ಲಿಕ್ಕೆ ಪಗಾರ ಇಲ್ಲ, MLAಗಳಿಗೆ ನಾವು ದುಡ್ಡು ಕೊಡುದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂತಾರೆ. ಹಿಂದುಳಿದವರಿಗೆ ಮತ್ತು SC STಗಳಿಗೆ ಕೊಟ್ಟಿರೋ 11,000 ಕೋಟಿ ರೂಪಾಯಿ ಅನುದಾನ ನಾಪತ್ತೆಯಾಗುತ್ತಿದೆ. ಮೋದಿ ಅವರು ಮಾಡಿಲ್ಲ. ಹಿಂದುಳಿದವರಿಗೋಸ್ಕರ SC STಗಳಿಗೆ ಇಟ್ಟಿರೋ 11,000 ಕೋಟಿ ರೂಪಾಯಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದೆ ಕರ್ನಾಟಕದಲ್ಲಿ. ಇವತ್ತು ಗಲಾಟೆ ನಡೆದಿದೆ, ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ. ಈ ತರ ಗ್ಯಾರಂಟಿ ಮೋದಿ ಕೊಟ್ಟಿಲ್ಲ. ಕಾಮಾಲೆ ರೋಗ ಇರ್ತದಲ್ಲ, ಅವ್ರಿಗೆ ಎಲ್ಲ ಹಳದಿಯಾಗಿ ಕಾಣ್ತವೆ. ಅಂತವ್ರಿಗೆ ಏನ್ ಮಾಡಕ್ಕಾಗುತ್ತೆ? ಕಾಮಾಲೆ ರೋಗ ಅವ್ರಿಗೆ ಮಾತು ಹೇಳೋದು ಸಬ್ಕ ವಿಕಾಸ್ ಅಂತ ಮಾತಾಡ ಮುಸ್ಲಿಮಾನರನ್ನೇ ವಿರೋಧ ಮಾಡ. ಈಗ ನನಗೆ ಯಾಕೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೆ? ಯಾಕೆ ಹೇಳ್ತಾರೆ? ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋರು. ಸಂಸದ ಅನಂತ್ ಕುಮಾರ್ ಮಾತು ಇಷ್ಟಕ್ಕೆ ನಿಲ್ಲೋದಿಲ್ಲ. ಕೇಂದ್ರದ ವಿರುದ್ಧ ತೆರಿಗೆ ಆರೋಪಕ್ಕೆ ಅನಂತ್ ಕುಮಾರ್ ಕಿಡಿಕಾರಿದ್ರು. ದೇಶದಲ್ಲಿ ತೆರಿಗೆ ಕಟ್ಟುವವರು 99.9% ಹಿಂದೂಗಳು. ತಮ್ಮ ಹಣ ತಗೊಂಡು ಮಸೀದಿ ಚರ್ಚ್ಗೆ ಯಾಕೆ ಕೊಟ್ರಿ ಹೀಗಂತ ಕೆಂಡ ಕಾರಿದ್ರು. ಇದಕ್ಕೆ CM ಅಂತೂ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಬಳಸ್ತಿದ್ದೀವಿ ಅಂತ ಕೌಂಟರ್ ಕೊಟ್ರು. ಈ ದೇಶದಲ್ಲಿ ತೆರಿಗೆ ಕೊಡ್ತಕ್ಕಂಥ 99.9 ಜನ ಹಿಂದೂಗಳು. ನಮ್ ದುಡ್ಡು ತಗೊಂಡೋಗಲ್ಲಿ ಮಸೀದಿಗೆ ಹಾಕೊಟ್ರಿ, ಅಲ್ಲಿ ಚರ್ಚಿಗೆ ಹಾಕೊಟ್ರಿ, ನಾವು ಕೇಳಬೇಕು ಬೇಡ? ನಾಳೆ ನಮ್ಮವ್ರು ಕೊಟ್ಟಿರೋ ತೆರಿಗೆ ನಮಗೆ ಕೊಡ್ಲಿ. ನಮ್ಮ ಹಳ್ಳಿಯಲ್ಲಿ ಇನ್ನೂ ಕೂಡ ಎಷ್ಟೋ ದೇವಸ್ಥಾನಗಳು ಹಾಳು ಬಿದ್ದಿದ್ದಾವೆ, ಅದಕ್ಕೆ ಕೊಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ. ಇವತ್ತು ಮಸೀದಿಗೆ ದುಡ್ಡು ಕೊಡ್ತಾರೋ, ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಇವತ್ತು ದುಡ್ಡು ಕೊಡ್ತಾರೋ. ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಿಂದೂಗಳ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನಗಳಲ್ಲಿ ಜಾಸ್ತಿ ಹಣ ಇದೆ, ಯಾವ ದೇವಸ್ಥಾನಗಳಲ್ಲಿ ಕಡಿಮೆ ಇದೆ? ಹಿಂದೂಗಳ ದೇವಸ್ಥಾನ, ಐ ಆಮ್ ಎಂಫಸೈಸಿಂಗ್, ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಉಪಯೋಗಿಸ್ತಾರೆ. ಬೇರೆ ಎಲ್ಲಿಗೂ ಬೇರೆ ಧರ್ಮದ ದೇವಾಲಯಗಳಿಗೂ ಉಪಯೋಗಿಸಲ್ಲ.
ಸಂಸದ ಅನಂತಕುಮಾರ್ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ಸಂಸದ ಅನಂತಕುಮಾರ್ ಹೆಗಡೆಗೆ ತಲೆ ಸರಿಯಿಲ್ಲ, ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಕಿಡಿಕಾರಿದ್ರು. ಅವ್ರಿಗೆ ತಲೆ ಕೆಟ್ಟಿದೆ, ಇದು ಎರಡು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗತ್ತೆ. ತಲೆ ಸರಿ ಇರೋನು ಸುಮ್ಮನೆ ಇರ್ತಾನೆ, ತಲೆ ಕೆಟ್ಟವನು ಹೇಳ್ತಾ ಇರ್ತಾನೆ. ತಲೆ ಕೆಟ್ಟವ್ರು ಹೇಳ್ಕೊತ ಕೂತ್ಕೊಳ್ಳಿ ಬಿಡ್ರಿ, ಅದೇನಿಲ್ಲ, ಅದು ಮುಗೀತು. ಇವತ್ತು ಭಾಳ ಸಂತೋಷ ಆಗುತ್ತೆ. ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕು. 5 ವರ್ಷ ಇವರು ಕಾಣೆಯಾಗಿದ್ದರು, ಎಲ್ಲಿ ಕೂಡ ಇರಲಿಲ್ಲ. ಇವತ್ತು ದಿವಸ ಮತದಾರರಿಗೆ ಮೋದಿ ತೋರಿಸಿಲ್ಲ. ಇವತ್ತು ಈಗ ಚುನಾವಣೆ ಬಂದಮೇಲೆ ಈ ರೀತಿ ಹಿಂದೂ ಮುಸ್ಲಿಂ ಹೇಳಿಕೆ ಕೊಡೋದ್ರ ಮೂಲಕ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಬಯಸಿದ್ದಾರೆ. ದೀಪ ಆರು ಮುಂದೆ ಸ್ವಲ್ಪ ದೊಡ್ಡದಾಗಿ ಆರ್ತದ, ನೋಡ್ತಿರಲ್ಲ. ಹಂಗೆ ಅನಂತಕುಮಾರ್ ಹೆಗಡೆ ಅವರು ರಾಜಕೀಯದಿಂದ ಕಳೆದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಆವಾಜ ಶಬ್ದಗಳನ್ನು ಮಾತನಾಡಿ ತಮ್ಮ ಅಸ್ತಿತ್ವವನ್ನು ತಾವೇ ಕಳ್ಕೊಳ್ತಕ್ಕಂಥದ್ದು ಪ್ರಾರಂಭವಾಗಿದೆ. ವಿನಾಶಕಾಲೇನ ವಿಪರೀತ ಬುದ್ಧಿ. ಸ್ಥಳೀಯವಾಗಿಯೂ ಸಂಸದ ಅನಂತಕುಮಾರ್ ಹೆಗಡೆಗೆ ಸಾಕಷ್ಟು ವಿರೋಧ ಇದೆ. ಕೆಲಸ ಮಾಡುತ್ತಿಲ್ಲ, ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುತ್ತಿಲ್ಲ ಅಂತ ಹಿಂದೂ ಕಾರ್ಯಕರ್ತರೇ ಸಿಡಿದೆದ್ದಿದ್ರು. ಜೊತೆಗೆ 4 ವರ್ಷಗಳಿಂದ ಕಾಣಿಸಿಕೊಂಡಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಇದೆಲ್ಲದರ ಡ್ಯಾಮೇಜ್ ಕಂಟ್ರೋಲ್ಗೆ ಮತ್ತೆ ವಿವಾದದ ಹೇಳಿಕೆಗಳನ್ನೇ ಕೊಡ್ತಿದ್ದಾರೆ ಅನಂತಕುಮಾರ್. ವಿವಾದದ ಅಭಿಷೇಕವನ್ನೇ ಮಾಡಿಕೊಳ್ತಿದ್ದಾರೆ. ಶಿವನಿಗೆ ರುದ್ರಾಭಿಷೇಕವಾದಂತೆ ನಾಯಕನಿಗೆ ವಿವಾದಗಳಿರಬೇಕು ಅಂತ ಅವರೇ ಹೇಳಿಕೊಳ್ತಿದ್ದಾರೆ. 4.5 ವರ್ಷಗಳ ಬಳಿಕ ಮಾತನಾಡ್ತಿದ್ದಾರೆ ಅಂದ್ರೆ ಅದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಬ್ಯೂರೋ ರಿಪೋರ್ಟ್, TV9.